ಕೆಟ್ಟ ಕರ್ಮಗಳನ್ನು ಮಾಡಿ ನನಗೆ ಒಳಿತಾಗಲಿ ಎಂದು ಎಷ್ಟೇ ಪೂಜೆ ಜಪತಪ ಮಾಡಿದರೂ ಪ್ರಯೋಜನವಾಗುವುದಿಲ್ಲ. ಮಾಡಿದ ಕರ್ಮಗಳನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಪಡೆದು ಬಂದ ಕರ್ಮ ಕೊನೆವರೆಗೂ ಬಿಟ್ಟು ಬಿಡದೆ ಹಿಂಬಾಲಿಸುತ್ತೆ. ಇರುವ ಭಾಗ್ಯ ಅನುಭವಿಸಲು ಕೂಡ ನಿಯತ್ತಿನಲ್ಲಿ ಇರಬೇಕು. ಇದೇ ದೈವದ ಆಣತಿ. ಈ ಹುಟ್ಟಿದ ತಕ್ಷಣ ಅಥವಾ 4-5 ತಿಂಗಳಲ್ಲಿ ಕೆಲವು ಮಕ್ಕಳು ಮರಣ ಹೊಂದುವುದನ್ನು ನಾವು ನೋಡಿರುತ್ತೇವೆ. ಇದು ಹೇಗೆ ಇದರ ಕರ್ಮಫಲ ಏನು ಎಂದು ಈ ಹಿಂದೆ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಉತ್ತರವಾಗಿ ಕರ್ಮಫಲದಲ್ಲಿ ಆ ಮಗುವಿನ ದೋಷ ಏನೂ ಇಲ್ಲ. ಆದರೆ ಆ ಮಗು ಹಿಂದಿನ ಜನ್ಮದಲ್ಲಿ ಯಾವುದೋ ಪ್ರಾಣಿಯಾಗಿರಬಹುದು. ಹಾಗೂ ಅದು ಚಿಕ್ಕ ಮರಿಯಾಗಿದ್ದಾಗ ಅದನ್ನು ಈ ಪಾಪಿ ಮನುಷ್ಯರು ಸಾಯಿಸಿರುತ್ತಾರೆ ಹಾಗೂ ಅದರ ತಾಯಿಗೆ ದುಃಖ ನೀಡಿರುತ್ತಾರೆ. ಹಾಗಾಗಿ ಈ ಜನ್ಮದಲ್ಲಿ ಅದರ ತಾಯಿ ಅಥವಾ ಆ ಮರಿಯೇ ಇವರ ಮಗುವಾಗಿ ಜನಿಸಿ 9 ತಿಂಗಳ ಮೊದಲೇ ಮೃತ್ಯು ಹೊಂದುತ್ತದೆ. ಇದರ ದುಃಖವನ್ನು ಪೋಷಕರು ತುಂಬ ಅನುಭವಿಸುತ್ತಾರೆ. ಎಂತಹವರಿಗಾದರೂ ನಾನು 9 ತಿಂಗಳು ಹೊತ್ತು ಹೆತ್ತು ಮಗು 9 ತಿಂಗಳು ಸಹ ಭೂಮಿಯಲ್ಲಿ ಉಳಿಯಲಿಲ್ಲ ಅಂತ ತುಂಬ ದುಃಖ ಆಗಿರುತ್ತದೆ. ಇದರ ಕಾರಣವೇ ಇವರು ಹಿಂದಿನ ಜನ್ಮದಲ್ಲಿ ಮಗುವಿನ ಹತ್ಯೆ ಮಾಡಿರುವುದು. ಆದ್ದರಿಂದ ನಾವುಗಳು ಅತ್ಯಂತ ಎಚ್ಚರಿಕೆಯಿಂದ ಜೀವನ ನಡೆಸಬೇಕು. ಯಾವುದೇ ಪ್ರಾಣಿಗಳ ಹತ್ಯೆ ಮಾಡಬಾರದು. ಅದರಲ್ಲೂ ಮರಿಗಳ ಹತ್ಯೆ ಕಡ್ಡಾಯವಾಗಿ ಮಾಡಬಾರದು. ಕೆಲವರು ಮನೆಯೊಳಗೆ ಇರುವ ಎಲಿಮರಿಗಳನ್ನು ತೆಗೆದು ಎಸೆಯುತ್ತಾರೆ. ಹಾಗೆ ಮಾಡಿದರೆ ಮುಂದೆ ನಿಮ್ಮ ಮಕ್ಕಳೂ ಸಹ ಹಾಗೆಯೇ ಸಾಯುತ್ತಾರೆ. ಇನ್ನು ಅದು ಮುಂದಿನ ಜನ್ಮ, ಅದನ್ನು ನಾವು ನೋಡುವುದಿಲ್ಲ. ಹಾಗಾಗಿ ಏನಾದರೂ ಆಗಲಿ ಎಂದರೆ ಖಂಡಿತ ನಿಮಗೆ ಮುಂದಿನ ಜನ್ಮದ್ದು ಗೊತ್ತಾಗುವ ಅವಶ್ಯಕತೆಯೇ ಇಲ್ಲ. ಆದರೆ ದೇವರು ನೋಡುತ್ತಾನೆ, ನೋಡಿ ಜೋರಾಗಿ ನಗುತ್ತಾನೆ. ಈ ಜನ್ಮದಲ್ಲಿಯೂ ತುಂಬ ಜನರು ಕಾಲಿಲ್ಲದೆ, ಕಣ್ಣಿಲ್ಲದೆ ಅಥವಾ ಇತರೆ ರೋಗಗಳಲ್ಲಿ ನರಳುತ್ತಿರುತ್ತಾರೆ. ಆದರೆ ಕೆಲವರು ಅಂದುಕೊಳ್ಳುತ್ತಾರೆ, ಇಂತಹ ತುಂಬ ಕಷ್ಟಪಡುವವರನ್ನು ನೋಡಿ ದೇವರು ದುಃಖಪಡುತ್ತಾನೆ ಎಂದು. ಖಂಡಿತ ಇಲ್ಲ. ದೇವರು ನಗುತ್ತಾನೆ, ಜೋರಾಗಿ ನಗುತ್ತಾನೆ. ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ ಪರಿಣಾಮ ಈಗ ಅನುಭವಿಸು ಎಂದು ನಗುತ್ತಾನೆ. ಹಾಗಾಗಿ ನಾವು ಜೀವನದಲ್ಲಿ ತುಂಬ ಎಚ್ಚರಿಕೆಯಿಂದ ಜೀವನ ನಡೆಸಬೇಕು. ಯಾವುದೇ ಅಮಾಯಕರಿಗೆ ನೋವುಂಟು ಮಾಡುವುದು, ಅವರ ನೋವಿಗೆ ಕಾರಣವಾಗುವುದು ಮಾಡಬಾರದು. ಎಲ್ಲ ತಪ್ಪಿಗೂ ಕರ್ಮಫಲ ಅನುಭವಿಸಬೇಕಾಗುತ್ತದೆ. ನೀವು ಯಾವಾಗಲೂ ಪ್ರಪಂಚಕ್ಕೆ ಏನು ಕೊಡುವಿರೋ ಅದನ್ನೇ ಪಡೆದುಕೊಳ್ಳುತ್ತೀರಿ. ಅದು ಪ್ರೀತಿಯಾದರೂ ದ್ವೇಷವಾದರೂ. ಆದ್ದರಿಂದ ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ಕರ್ಮವನ್ನೇ ಮಾಡುತ್ತಾ ಇರಿ. ನೀನು ಮಾಡಿದ ಕರ್ಮಫಲ ಎಂದಿಗೂ ನಿನ್ನನ್ನು ಬಿಡುವುದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ನಿನ್ನ ಕೆಲಸ ಮಾಡು. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ. ಬದಲಾವಣೆಗಳಿಗೆ ಹೆದರಬೇಡಿ. ಬದಲಾವಣೆ ನಿಸರ್ಗದ ನಿಯಮವಾಗಿದೆ. ನೀವು ಬದಲಾವಣೆಗಳಿಗೆ ಸದಾಕಾಲ ಸಿದ್ಧರಾಗಿರಬೇಕು. ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರಾಗಬಹುದು. ನಿನ್ನ ಪುಣ್ಯದ ಫಲ ಮತ್ತು ನಿನ್ನ ಕರ್ಮದ ಫಲ ನಿನ್ನ ಬೆನ್ನ ಹಿಂದೆಯೇ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.